ನಮಸ್ತೆ ಸ್ನೇಹಿತರೆ, ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ಮೊಬೈಲ್ ಬಳಕೆ ಮಾಡುತ್ತಾರೆ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ಹಳೆಯ ಮುದುಕರ ತನಕ ಆಂಡ್ರಾಯ್ಡ್ ಮೊಬೈಲ್ ಬಳಸುತ್ತಿದ್ದಾರೆ ಅಂತಲೇ ಹೇಳಿದರೆ ತಪ್ಪಾಗಲ್ಲ. ಹೌದು, ದೇಶದಲ್ಲಿ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಮತ್ತು ತಂತ್ರಜ್ಞಾನಕ್ಕೆ ತಕ್ಕಂತೆ ಜನರು ಜೀವನ ಮಾಡುತ್ತಿದ್ದಾರೆ. ಇನ್ನು ವಿಷಯಕ್ಕೆ ಬರುತ್ತಾದರೆ, ದೇಶದಲ್ಲಿ ಮೊಬೈಲ್ ಬಳಸುವ ಪ್ರತಿಯೊಬ್ಬರು ಕೂಡ ಬಳಸುವ ಒಂದೇ ಒಂದು ಅಪ್ಲಿಕೇಶನ್ ಅಂದರೆ ಅದು ವಾಟ್ಸಪ್ ಎಂದು ಹೇಳಬಹುದು. ಹೌದು, ವಾಟ್ಸಪ್ ಒಂದು ಜನಪ್ರಿಯ ಅಪ್ಲಿಕೇಶನ್ ಎಂದು ಹೇಳಿದರೆ ತಪ್ಪಾಗಲ್ಲ. ಸ್ನೇಹಿತರಿಗೆ ಸಂದೇಶ ಕಳುಹಿಸಲು, ಚಾಟ್ ಮಾಡಲು, ಫೋಟೋ ಕಳುಹಿಸಲು, ವಿಡಿಯೋ ಕಳುಹಿಸಲು ಮತ್ತು ಇತರೆ ಮಾಹಿತಿಯನ್ನು ಕಳುಹಿಸಲು ವಾಟ್ಸಪ್ ಬಹಳ ಸಹಕಾರಿಯಾಗಿದೆ. ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ಪೇಮೆಂಟ್ ಕೂಡ ಜಾರಿಗೆ ಬಂದಿದ್ದು, ಜನರು ವಾಟ್ಸಪ್ ಮೂಲಕ ಪೇಮೆಂಟ್ ಕೂಡ ಮಾಡುತ್ತಿದ್ದಾರೆ. ಸದ್ಯ ಸಾಕಷ್ಟು ಅಪ್ಡೇಟ್ಗಳನ್ನು ಜಾರಿಗೆ ತಂದಿರೋ ವಾಟ್ಸಪ್ ಈಗ ಇನ್ನೊಂದು ಅಪ್ಡೇಟ್ ಜಾರಿಗೆ ತಂದಿದ್ದು, ಇದು ವಾಟ್ಸಪ್ ಬಳಸುವವರ ಸಂತಸಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಹೌದು, ಒಂದೇ ಮೊಬೈಲ್ನಲ್ಲಿ 2 ಸಿಮ್ ಬಳಸುವವರಿಗೆ ವಾಟ್ಸಪ್ನಿಂದ ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳಿದರೆ ತಪ್ಪಾಗಲ್ಲ. ಹಾಗಾದರೆ ವಾಟ್ಸಪ್ ಜಾರಿಗೆ ತಂದಿರೋ ಬಿಗ್ ಅಪ್ಡೇಟ್ ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ? ಮೊಬೈಲ್ ಬಳಸುವ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಬಳಸುತ್ತಿದ್ದಾರೆ. ನಮ್ಮ ದೇಶದಲ್ಲಿ ವಾಟ್ಸಪ್ ಬಳಕೆದಾರರ ಸಂಖ್ಯೆ ಸಾಕಷ್ಟು ಕೋಟಿ ಅಂತಲೇ ಹೇಳ್ಬೋದು. ವಾಟ್ಸಪ್ ತನ್ನ ಬಳಕೆದಾರರಿಗೆ ಹೆಚ್ಚಿನ ಫ್ಯೂಚರನ್ನು ನೀಡುವ ಮೂಲಕ ಇನ್ನಷ್ಟು ಜನಸ್ನೇಹಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ವಾಟ್ಸಪ್ನಲ್ಲಿ ಚಾಟಿಂಗ್ನಿಂದ ಹಿಡಿದು ಅನೇಕ ರೀತಿಯ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಿಕೊಳ್ಳಬಹುದಾಗಿದೆ. ಈಗಾಗಲೇ ವಾಟ್ಸಪ್ ತನ್ನ ಬಳಕೆದಾರರಿಗೆ ಅತ್ಯಾಧುನಿಕ ಫ್ಯೂಚರ್ ಅನ್ನು ನೀಡಿದೆ. ಸದ್ಯ ವಾಟ್ಸಪ್ ಬಳಕೆದಾರರಿಗೆ ಹೆಚ್ಚು ಅನುಕೂಲವಾಗುವಂತಹ ಆಕರ್ಷಕ ಫ್ಯೂಚರ್ ಅನ್ನು ನೀಡುತ್ತಿದೆ. ಇನ್ನು ಈಗ ವಾಟ್ಸಪ್ ಡಬಲ್ ಸಿಮ್ ಬಳಸುವವರಿಗೆ ಹೆಚ್ಚಿನ ಫ್ಯೂಚರ್ ನೀಡಲು ಮುಂದಾಗಿದೆ. ಸಾಮಾನ್ಯವಾಗಿ ಹೆಚ್ಚಿನ ಜನರು ಮೊಬೈಲ್ನಲ್ಲಿ 2 ಸಿಮ್ ಉಪಯೋಗಿಸುತ್ತಾರೆ. ಒಂದು ಸಿಮ್ ವ್ಯವಹಾರಕ್ಕೆ ಉಪಯೋಗಿಸಿದರೆ ಇನ್ನೊಂದು ಸಿಮ್ ಅನ್ನು ವೈಯಕ್ತಿಕವಾಗಿ ಬಳಸುತ್ತಾರೆ. ಈ ಹಿಂದೆ ಒಂದು ಮೊಬೈಲ್ನಲ್ಲಿ 2 ಸಿಮ್ ಇದ್ದರೂ ಕೂಡ ಒಂದೇ ವಾಟ್ಸಪ್ ಖಾತೆಯನ್ನು ತೆರೆಯಬಹುದಾಗಿತ್ತು. ಆದರೆ ಇನ್ನು ಮುಂದೆ ನೀವು ನಿಮ್ಮ ಮೊಬೈಲ್ನಲ್ಲಿ ಒಂದಕ್ಕಿಂತ ಹೆಚ್ಚಿನ ವಾಟ್ಸಪ್ ಅಕೌಂಟ್ ಅನ್ನು ತೆರೆಯಬಹುದಾಗಿದೆ. ಹೌದು ಸ್ನೇಹಿತರೆ, ಈಗ ಒಂದೇ ಮೊಬೈಲ್ನಲ್ಲಿ 2 ವಾಟ್ಸಪ್ ಖಾತೆಯನ್ನು ಸುಲಭವಾಗಿ ತೆರೆಯಬಹುದಾಗಿದೆ. ವಾಟ್ಸಪ್ ತನ್ನ ಬಳಕೆದಾರರಿಗೆ ಇದೀಗ ವಾಟ್ಸಪ್ ಮಲ್ಟಿ ಅಕೌಂಟ್ನ ಹೊಸ ಫೀಚರ್ ಅನ್ನು ಬಿಡುಗಡೆ ಮಾಡಿದೆ. ಈ ಹೊಸ ಫೀಚರ್ನಿಂದಾಗಿ ವಾಟ್ಸಪ್ ಬಳಕೆದಾರರು ಒಂದೇ ಮೊಬೈಲ್ನಲ್ಲಿ ವಿವಿಧ ಅಕೌಂಟ್ಗಳನ್ನು ತೆರೆಯಬಹುದಾಗಿದೆ. ಬಹು ಖಾತೆಗಳನ್ನು ಒಂದೇ ಡಿವೈಸ್ನಲ್ಲಿ ಇರಿಸುವುದರಿಂದ ಬಳಕೆದಾರರು ತಮ್ಮ ವೈಯಕ್ತಿಕ ಸಂಭಾಷಣೆಗಳು ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಇತರ ಚರ್ಚೆಗಳನ್ನು ಸುಲಭವಾಗಿ ಮಾಡಬಹುದಾಗಿದೆ. ವಾಟ್ಸಪ್ನಲ್ಲಿ ಮಲ್ಟಿ ಅಕೌಂಟ್ ಫೀಚರ್ ಅನ್ನು ಬಳಸಲು ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ವಾಟ್ಸಪ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕಾಗಿದೆ. ವಾಟ್ಸಪ್ ಸೆಟ್ಟಿಂಗ್ನಲ್ಲಿ ಆಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಮಲ್ಟಿ ಅಕೌಂಟ್ ಫೀಚರ್ ಅನ್ನು ಸಕ್ರಿಯಪಡಿಸಿಕೊಳ್ಳಬಹುದು. ವಾಟ್ಸಪ್ನಲ್ಲಿ ಮಲ್ಟಿ ಅಕೌಂಟ್ ಫೀಚರ್ ಅನ್ನು ಅಪ್ಡೇಟ್ ಮಾಡಿದ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು OTP ಕಳುಹಿಸಲಾಗುತ್ತದೆ. ಆ OTP ಅನ್ನು ನಮೂದಿಸುವುದರ ಮೂಲಕ ನೀವು ಮಲ್ಟಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ನೀವು ಕೂಡ ಒಂದೇ ಮೊಬೈಲ್ನಲ್ಲಿ 2 ಸಿಮ್ ಬಳಸುತ್ತಿದ್ದರೆ ಈಗಲೇ ಈ ಸೆಟ್ಟಿಂಗ್ ಆನ್ ಮಾಡುವುದರ ಮೂಲಕ ಒಂದೇ ಮೊಬೈಲ್ನಲ್ಲಿ 2 ವಾಟ್ಸಪ್ ಖಾತೆಯನ್ನು ರಚಿಸಿಕೊಳ್ಳಿ. ಸ್ನೇಹಿತರೆ, ಈ ಮಾಹಿತಿಯನ್ನು ವಾಟ್ಸಪ್ ಬಳಸುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ವಾಟ್ಸಪ್ ಮಲ್ಟಿ ಅಕೌಂಟ್ ಫೀಚರ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.